ಮತ್ತು ಜೊತೆಗೆ ಅವರ ಅಣ್ಣ ಆನೆ ಮಾವುತ ನಾರಾಯಣ ಅವ್ರ ಕೇಸನ್ನ ಯಾಕೆ ಮುಚ್ಚಿಟ್ರು ಅಂತ ಪೊಲೀಸರು ಹೇಳ್ತಾ ಇಲ್ಲ, ಏನೇನೋ ದಿಶಾವಲು ಮಾಡ್ತಾ ಇದ್ದಾರೆ. ಅವ್ರನ್ನ ಕೇಳಿದರೆ ಇವ್ರಿಗೇನು ತೊಂದರೆ ನಮ್ಗೆ ಸರ್ ಇದರಿಂದ ಹೆಗ್ಗಡೆಯವರು ಅದು ಬೇಡ, ಅವ್ರು ಹೆಗ್ಗಡೆಯವರು ಮಾಡಿಸ್ಬೇಕಾಯ್ತು ತನಿಖೆ ಯಾರಿದ್ದಾರಪ್ಪ ಅವ್ರಿಗೆ ತೆಗಿರೋದಲ್ಲ ಅಂತೇಳಿ ತಾವು ಅದು ಎನ್ಕರೇಜ್ ಮಾಡ್ಬೇಕಾಯ್ತಲ್ಲ, ಹೇಳೋದಲ್ಲ ಸತ್ಯನೈತಿ. ಸತ್ಯ ಯಾರೋ ಮಾಡಲಿ ಹೊರಗೆ ಹಾಕಿದ್ರೆ ಒಂದು ದೊಡ್ಡವ್ರು ಆಗ್ತಿದ್ರು, ನಿಜವಾಗಿ ದೇವಮಾನವ ಆಗ್ತಿದ್ರು. ಇವೆಲ್ಲ ಘಟನೆ ಯಾರಿಂದ ಆಗಿದಾವೆ ಏನು ಪೊಲೀಸ್ ತನಿಖೆ ಆಗಲಿ, ಕರ್ನಾಟಕ ಸರ್ಕಾರ ಮಾಡಲಿ, ತಪ್ಪಿದವ್ರು ಶಿಕ್ಷೆ ಸಿಗಲಿ, ಸೌಜನ್ಯ ಮೇಲೆ ದಾಳಿ ಯಾರು ಮಾಡ್ಯಾರು ಶಿಕ್ಷೆ ಆಗಲಿ ಅಂತೇಳಿ ಸ್ವತಃ ದೇವಮಾನವರು ಹೇಳಿದ್ರೆ ನಿಜವಾಗಿಯೂ ದೇವರ ಆಗ್ತಿದ್ರು, ಮಾನವಲ್ಲ. ಅದು ಯಾವುದೂ ಇಲ್ಲ. ನಾವು ಮಾಡಿಲ್ಲ, ಆಯ್ತಪ್ಪ ನೀವು ಮಾಡಿಲ್ಲ ಯಾರು ಅಂದ್ರೆ ಈಗ ಮಾಡಿದಲ್ಲ ಅಂತೇಳಿ. ಇಲ್ಲಿ ಅಜ್ಜಂದವ್ರು ಯಾರು ಅಂದ್ರೆ ಜಯಂತಿ ಅಂದ್ರೆ, ಅದೇ ನಮ್ಮ ತಿಮ್ಮರೋಡಿಯವರು ಅಂದ್ರೆ, ಮಟ್ಟೆನವರು ಅಂದ್ರೆ ಯಾರು ನೀವು ಮಾಡಿದ್ರು ಅಂತ ಹೇಳಿಲ್ಲ. ಇದು ನಡೆದ ಸತ್ಯ ಘಟನೆ ತನಿಖೆ ಆಗಲಿ ಅಷ್ಟೇ ಕೇಳ್ತಾ ಇದ್ದಾರೆ ಅವರು. ಸೋಮನಾಥ್ ನಾಯಕರು ತನಿಖೆ ಆಗಲಿ ಬರ್ರಿ ಉತ್ತರ ಕೊಟ್ಟು ಬರೋದು ಕೈತಾ ಇದ್ದಾರೆ. ಉತ್ತರ ಕೊಡ್ರಿ ಅವರಿಗೆ ಸೋಮನಾಥ್ ನಾಯಕರಿಗೆ ಮುಗಿದೋಗ್ಬಿಡ್ತು. ಅದಕ್ಕೆಲ್ಲ ಇವತ್ತೊಂದು ಎಂಡ್ ಆಗ್ಲಿಕ್ಕೆ ಏನು ಕೊಡ್ತಾರಪ್ಪ ಅವ್ರಿಗೆ SIT ಅವರು. ನಮ್ಮ ಸರ್ಕಾರ ನೇಮಿಸ್ತು, ಅವೇನೋ ಚೆನ್ನೈ ಬಂದ ಮುಸುಕದಾರ ಹಾಕ್ಕೊಂಡ ಭೀಮಾದ ಅವೆಲ್ಲರೂ ಬಂದು ಏನೇನು ಹೇಳಿ ಫಸ್ಟ್ ಒಂದು ಹೇಳ್ದ, ನಂತರ ಮತ್ತೊಂದು ಹೇಳಿದ. 183ರಾಗ ಡಬಲ್ ಗೇಮರು ಪಾಪ ಹಂಚಿಸ್ತದು ಬಡತಕ್ಕ ಹೊಡೆತಕ್ಕ ನೋವಿಗೆ ಸಂಕಟಕ್ಕೆ ಅವ್ರ ಮನೆಯ ಹೆಣ್ಣು ಎಲ್ಲ ಹಂಚಿಸಿದ್ರು ಇವರೆಲ್ಲ. ಯಾರು ಅವ್ರು ಹಂಚೋರು ಅದ ಗೊತ್ತಾಗಬೇಕಾಗಿತ್ತು. ಮೊದಲು ಬಂದು ಹಂಗೆ ಹೇಳಿದ್ರು, ನಂತರ ಯಾಕೆ ಚೇಂಜ್ ಅದ. ಹೌದು ಸುಳ್ಳು ಹೇಳ್ಸಾಗ ಹಚ್ಚಿದಾರಪ್ಪ. ಈಗ ನಾವು